ಚುನಾವಣೆಯಲ್ಲಿ ರಣತಂತ್ರಗಳು ಯಾವ ರೀತಿಯಾಗಿ ಅಖಾಡಕ್ಕೆ ಬರುತ್ತೆ ಅನ್ನೋದಕ್ಕೆ ಈ ಒಂದು ಸುದ್ದಿ ಈಗ ಸಾಕ್ಷಿ. ಮಂಡ್ಯದಲ್ಲಿ ದಳಪತಿಗಳಿಂದ ಸುಮಲತಾಗೆ ಬಿಗ್ ಶಾಕ್ ಕೊಡೋದಕ್ಕೆ ತಯಾರಿಯಾಗಿದೆ. ಮಂಡ್ಯದಲ್ಲಿ ದಳಪತಿಗಳಿಂದ ಸುಮಲತಾಗೆ ಬಿಗ್ ಶಾಕ್ ಕೊಡೋದಕ್ಕೆ ಈಗ ರಣತಂತ್ರ ಹೊಸದಾಗಿ ಈಗ ಒಂದು ರೆಡಿಯಾಗಿದೆ. ಸುಮಲತಾ ಹೆಸರಿನ 3 ಮಂದಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಈಗ ಅಲ್ಲಿ ಸಿದ್ಧತೆ ಆಗಿದೆ. ಕನಕಪುರ ಮೂಲದ ಪಿ ಸುಮಲತಾರಿಂದ ಕೂಡ ನಾಮಪತ್ರ ಸಲ್ಲಿಕೆ. ಕೆಆರ್ ಪೇಟೆ ತಾಲೂಕಿನ ಸುಮಲತಾನವರು ಕೂಡ ಉಮೇದುವಾರಿಕೆಯನ್ನ ಮಾಡ್ತಿದ್ದಾರೆ. ಆ ಮೂಲಕ ಒಂದು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡುವಂತ ಒಂದು ಪ್ಲಾನ್ ಇರಬಹುದು. ಶ್ರೀರಂಗಪಟ್ಟಣದ ಸುಮಲತಾನವರು ಇನ್ನೊಬ್ರು 3ನೇ ಸುಮಲತಾ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ. ಆ ಮೂಲಕ ಮತದಾರರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದು ಸುಮಲತಾ ಎನ್ನುವರು 3 ಜನ ಈಗ ಕಣಕ್ಕೆ ಇಳಿತಿದ್ದಾರೆ. ಆ ಮೂಲಕ ಈಗ ದೊಡ್ಡ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿ ಮತದಾರರಲ್ಲಿ ಗೊಂದಲವನ್ನ ಉಂಟು ಮಾಡೋದಕ್ಕೆ ಈಗ ಪ್ರಯತ್ನ ಆಗ್ತಿದೆ ಅನ್ನೋದು. ಒಂದ್ ಕಡೆ ಕೆಆರ್ ಪೇಟೆಯ ಸುಮಲತಾ, ಇನ್ನೊಂದು ಕಡೆ ಕನಕಪುರ ಮೂಲದ ಪಿ ಸುಮಲತಾ ಅವರು ಕೂಡ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಿರುವಂಥದ್ದು. ಜೊತೆಗೆ ಶ್ರೀರಂಗಪಟ್ಟಣದ ಸುಮಲತಾ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ. ಆ ಮೂಲಕ ಈಗ ನಟಿ ಸುಮಲತಾ ಅವರ ಜೊತೆಗೆ ಇನ್ನೂ 3 ಜನ ಸುಮಲತಾ ಅವರು ಈಗ ಸೇರ್ಪಡೆ ಆಗಿರೋದ್ರಿಂದ ಒಂದಷ್ಟು ಕನ್ಫ್ಯೂಷನ್ ಆಗಿ ಏನಾದರೂ JDSನ ಕಡೆ ಹೆಚ್ಚಿನ ಒಲವಾಗ್ಬೋದು ಅಥವಾ ಒಂದು ಕನ್ಫ್ಯೂಷನ್ ಇಂದಲೇ ಇದರಿಂದ ಪ್ಲಸ್ ಆಗುತ್ತಾ ಅನ್ನೋ ಒಂದು ಲೆಕ್ಕಾಚಾರಗಳು ನಡೀತಾ ಇದೆ.